ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಇಲ್ಲಿವರೆಗಿನ ಎಲ್ಲ ಅಪ್ಡೇಟ್ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇ ಅಪ್ಡೇಟ್ ಹೇಳಬೇಕು ಅಂತಂದರೆ MBBS ಮತ್ತು BDS ಸಿಕ್ಕಿದ್ದು ಯಾರು ಚಾಯ್ಸಸ್ ಒಟ್ಟಾಗಿ ಮಾಡಿಲ್ಲ. ಕೊನೆಯ ಅವಕಾಶ ಇವತ್ತಿದೆ, ಅಂದರೆ 19 ಆಗಸ್ಟು ಸಾಯಂಕಾಲ 3 ಗಂಟೆವರೆಗೂ ಸಮಯಾವಕಾಶವಿದೆ. ಯಾರು ಚಾಯ್ಸಸ್ ಮಾಡಿಲ್ಲ ದಯವಿಟ್ಟು ಮಾಡಿ. ಮತ್ತು ಯಾರು ಚಾಯ್ಸನ್ ಮಾಡಿರ್ತಾರ ಪೇಮೆಂಟ್ ಮಾಡಿದ್ದು ಕನ್ಫರ್ಮೇಷನ್ ಪೇಜ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡೋದಕ್ಕಾಗಿ 19 ಆಗಸ್ಟ್ ಇವತ್ತು ನಿಮಗೆ ಕೊನೆಯ ದಿನಾಂಕವಿದೆ. ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಲಾಗೋದಿಲ್ಲ. ಸೊ ಮತ್ತು ಯಾರಿಗೂ ಸೀಟ್ ಸಿಕ್ಕಿಲ್ಲ ಅಥವಾ ನೀವು ಚಾಯ್ಸ್ ಟು ಮಾಡಿ ಪೇಮೆಂಟ್ ಮಾಡಿರ್ತೀರೋ ದಯವಿಟ್ಟು ವೇಟ್ ಮಾಡಿ. ಸೆಕೆಂಡ್ ರೌಂಡ್ ಒಂದು ವೇಳಾಪಟ್ಟಿ ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡಬೇಕಾಗತ್ತೆ. ಮತ್ತು ಭಾಳ ಜನ ಕೇಳ್ತಾ ಇದ್ರಿ, ಸರ್ ನಮಗೆ ಈ ಒಂದು ಕಾಷನ್ ಡಿಪಾಸಿಟ್ ಸಂಬಂಧಪಟ್ಟಾಗಿ ಇನ್ನೂ ನಮಗೇನು ಮಾಹಿತಿ ಬಂದಿಲ್ಲ. ಅಂದರೆ ಆ ಚಾಯ್ಸ್ ಮಾಡಿರ್ತೀರಾ ಅಥವಾ ಯಾರಿಗೆ ಸೀಟ್ ಸಿಕ್ಕಿಲ್ಲ ಆ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ. ಸೊ ನೀವು ವೇಟ್ ಮಾಡಬೇಕಾಗತ್ತೆ. ಸೊ ಕಾಷನ್ ಡಿಪಾಸಿಟ್ ಸಂಬಂಧಪಟ್ಟ ಹಾಗೆ ಸಪ್ರೇಟಾಗಿ ಒಂದು ಸ್ಕೆಡ್ಯೂಲ್ ಬರುತ್ತೆ, ಅದರ ಅನುಗುಣವಾಗಿ ನೀವು ಕಾಷನ್ ಡಿಪಾಸಿಟ್ ಪೇ ಮಾಡ್ಬೋದು. ಇದುವರೆಗೂ ಏನು ಬಂದಿಲ್ಲ, ಯಾಕಂದರೆ ಮೊದಲನೇ ರೌಂಡ್ ಮುಗಿಬೇಕಾಗತ್ತೆ. ಮುಗಿದ ನಂತರ ಏನಪ್ಪ ಅಂದರೆ ಇವತ್ತು ಕೆಗೆ ಕಂಪ್ಲೀಟ್ ಅಪ್ಡೇಟ್ ಬರುತ್ತೆ. ಏನಂತಂದರೆ ಎಷ್ಟು ಜನ ಚಾಯ್ಸ್ 3 ಮಾಡಿಕೊಂಡು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ರು, ಅವೆಲ್ಲ ಸೀಟ್ ಏನಪ್ಪ ಅಂದ್ರೆ ರೌಂಡ್ 2ಗೆ ಹೋಗುವಂಥದ್ದು. ಆಮೇಲೆ ಕೆಲವರು ಚಾಯ್ಸಸ್ ಮಾಡೋದಿಲ್ಲ, ಸೊ ಆ ಸೀಟ್ನೂ ಸಹ ನಿಮಗೆ ರೌಂಡ್ 2ನಲ್ಲಿ ಅವೈಲೇಬಲ್ ಆಗುತ್ತೆ. ಓಕೆ, ಕೆಲವರು ಏನಪ್ಪ ಅಂದ್ರೆ ಪೇಮೆಂಟೇ ಮಾಡಿರೋದಿಲ್ಲ, ಚಾಯ್ಸ್ ಒನ್ ಮಾಡಿರ್ತಾರೆ, ಆ ಸೀಟ್ಗಳು ಸಹ ಏನಪ್ಪ ಅಂದ್ರೆ ರೌಂಡ್ 2ನಲ್ಲಿ ಹೋಗ್ತವೆ. ಸೊ ಒಟ್ಟಾಗಿ ರೌಂಡ್ 2ನಲ್ಲಿ ಎಷ್ಟು ಸೀಟ್ಗಳು ಲಭ್ಯವಿನ ಮಾಹಿತಿ ಬರುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ 21-22ನೇ ತಾರೀಕು ಆಗಸ್ಟ್ 21-22ನೇ ತಾರೀಕುವರೆಗೂ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ನಮಗೆ ಲಭ್ಯ ಆಗುವಂತಹ ಸಾಧ್ಯತೆ ಇದೆ. ಸೊ ನಂತರ ಅವರು ಸ್ಕೆಡ್ಯೂಲ್ ಬಿಡ್ತಾರೆ. ಓಕೆ, ಸೊ ನೀವು ಅನುಗುಣವಾಗಿ ಏನಪ್ಪ ಅಂತ ಅನುಗುಣವಾಗಿ ಅವ್ರು ಹೇಳ್ತಾರೆ ನಿಮಗೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ, ಯಾರು ನೀವು ಚಾಯ್ಸ್ 3 ಮಾಡಿರ್ತೀರೋ ಅಥವಾ ಬೇರೆ ಕೋರ್ಸ್ ಸಿಕ್ಕಿದ್ದು ನಿಮಗೆ MBBS ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಕಾಷನ್ ಡಿಪಾಸಿಟ್ ಮಾಡಿ ಅಂತ ಅವಾಗ ಬರುತ್ತೆ. ಈಗ ಯೂಸಲಿ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿರೋದಿಲ್ಲ, ಬಟ್ ಬರುತ್ತೆ, ದಯವಿಟ್ಟು ವೇಟ್ ಮಾಡಿ. ಆಮೇಲೆ MCC ರೌಂಡ್ ಸಹ ಸ್ಟಾರ್ಟ್ ಆಗುವಂಥದ್ದು. ಯಾರಿಗೆಲ್ಲ ಮೊದಲೇ ರೌಂಡಲ್ಲಿ ಅಂದರೆ MCCನಲ್ಲಿ ಸೀಟ್ ಸಿಕ್ಕಿದೆಯೋ ಆ ವಿದ್ಯಾರ್ಥಿಗಳು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕಂದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ, ಆಟೋಮೆಟಿಕ್ಲಿ ಎಕ್ಸಿಟ್ ಆಗುತ್ತೆ. ಅಂದರೆ ಆಟೋಮೆಟಿಕ್ಲಿ ಏನಪ್ಪ ಅಂದ್ರೆ ಅದು ಕ್ಯಾನ್ಸಲ್ ಆಗುತ್ತೆ. ನಿಮ್ಮಲ್ಲಿ ಯಾವುದೇ ರೀತಿ ನಿಮಗೆ ಸೆಕ್ಯೂರಿಟಿ ಡಿಪಾಸಿಟ್ ಏನು ಸಮಸ್ಯೆ ಆಗೋದಿಲ್ಲ. ಬಟ್ ರೌಂಡ್ 2 ಡೈರೆಕ್ಟ್ ಎಂಟ್ರಿ ಆಗ್ಬೋದು, ಬೇಕಾದ್ರೆ ರೌಂಡ್ 3 ಎಂಟ್ರಿ ಆಗ್ಬೋದು, ಬೇಕಾದ್ರೆ ರೌಂಡ್ 4 ಎಂಟ್ರಿ ಮೀನ್ಸ್ ಲಾಸ್ಟ್ ವೇಕೆನ್ಸಿಗೂ ನೀವು ಬೇಕಾದರೆ ಎಂಟ್ರಿ ಆಗ್ಬೋದು. ಒಂದು ವೇಳೆ ನೀವು ರಿಜಿಸ್ಟ್ರೇಷನ್ ಆಲ್ರೆಡಿ ಮೊದಲೇ ಮಾಡ್ಕೊಂಡಿದ್ರೆ ಮತ್ತೆ ನೀವು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಬೇಕಾದರೆ ರೌಂಡ್ ಸ್ಟಾರ್ಟ್ ಆಗಿನೂ ಸಹ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಓಕೆ, ಸೊ ಆಮೇಲೆ ರಿಗಾರ್ಡಿಂಗ್ ಏನಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಕಾಲೇಜ್ ಆ್ಯಡ್ ಆಗ್ತಾ ಇದೆಯಲ್ಲ, ಅಫಿಷಿಯಲ್ ಇನ್ನೂ ಕನ್ಫರ್ಮೇಷನ್ ನ್ಯೂಸ್ ಇಲ್ಲ, ಬಂದಾಗ ನಿಮಗೆ ತಿಳಿಸಿರ್ತೇನೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಯಾರು ಚಾಯ್ಸ್ 2 ಮಾಡಿದ್ದೀರಾ ಅಥವಾ ಯಾರು ಚಾಯ್ಸ್ 3 ಮಾಡಿದ್ದೀರಾ, ಯಾರಿಗೂ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡ್ ಸ್ಕೆಡ್ಯೂಲ್ವರೆಗೂ ವೆಯ್ಟ್ ಮಾಡಬೇಕು. BMS ಆ್ಯಡ್ ಆಗಿದೆ ರೌಂಡ್ 2ನಲ್ಲಿ, ನೀವು ಬೇಕಾದ್ರಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಆಮೇಲೆ ಕಾಷನ್ ಡಿಪಾಸಿಟ್ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವಾಗ ರೌಂಡ್ 2 ಸ್ಟಾರ್ಟ್ ಆಗುತ್ತೋ ಅದಕ್ಕಿಂತ ಮೊದಲೇನು ಏನಪ್ಪ ಅಂದರೆ ಕಾಷನ್ ಡಿಪಾಸಿಟ್ ಸಂಬಂಧಪಟ್ಟ ಹಾಗೆ ಸ್ಕೆಡ್ಯೂಲ್ ಬರುತ್ತೆ. ನಿಮಗೆ ಪೇಮೆಂಟ್ ಮಾಡ್ಬೋದು, 1 ಲಕ್ಷ ಇರ್ಬೋದು ಅನ್ಕೋತೀನಿ. ಅದನ್ನು ಪೇ ಮಾಡಿ ನೀವು ಬೇಕಾದರೆ ರೌಂಡ್ 2ನಲ್ಲಿ ಅಟೆಂಡ್ ಆಗ್ಬೋದು. ಬಟ್ ರೌಂಡ್ 2ನಲ್ಲಿ ಸಿಕ್ಕಿರುವಂಥ ಸೀಟ ಬಿಡೋಂಗಿರೋದಿಲ್ಲ. ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಾಗೆ ಏನಪ್ಪ ಅಂದ್ರೆ ನೋಟಿಫಿಕೇಶನ್ ಬಗ್ಗೆ ನಾನು ನಮಗೆ ಲೈವ್ ವೀಡಿಯೋದಲ್ಲಿ ತಿಳಿಸಿದ್ದೇನೆ. ಓಕೆ, ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ. ಮತ್ತಷ್ಟು ನಮ್ಮ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.